ಎಲ್ರಿಗೂ ನಮಸ್ಕಾರ. ಆರ್ನಾ ಚಾಕ್ಲೇಟ್ ಕಲೆಕ್ಷನ್ ಯೂಟ್ಯೂಬ್ ಚಾನಲ್ಗೆ ಪುನಃ ತಮ್ಮೆಲ್ಲರಿಗೂ ಸ್ವಾಗತ. ನಾನು ಪ್ರಿಯಾ. ಮ್ಯಾಂಗೋ ಸೀಸನ್ ಎಲ್ಲ ಮುಗೀತು. ಮ್ಯಾಂಗೋ ಫ್ಲೇವರ್ನ ಎಂಜಾಯ್ ಮಾಡಬೇಕು ಅಂದರೆ ಅದು ಹೇಗೆ ಅಂತ ಕೇಳ್ತೀರಾ? ಇವತ್ತು ನಾನು ಮಾಡ್ತಾ ಇರೋದು ಮ್ಯಾಂಗೋ ಮತ್ತು ಸ್ಟ್ರಾಬೆರಿ ಫ್ಲೇವರ್ ಚಾಕ್ಲೇಟ್. ಅದಕ್ಕೂ ಮುಂಚೆ ಅಸಿಡಿಟಿ ಇರೋರಿಗೆ ಒಂದು ಸಿಂಪಲ್ ಹೆಲ್ತ್ ಟಿಪ್ಸ್ನ ಹೇಳ್ತೀನಿ. ಪಾತ್ರೆಯಲ್ಲಿ 1 ಗ್ಲಾಸ್ನಷ್ಟು ನೀರನ್ನು ತಗೊಂಡು ಅದಕ್ಕೆ 2ರಿಂದ 3 ದೊಡ್ಡಪತ್ರೆ ಎಲೆ ಅಥವಾ ಅಜ್ವಾನ್ ಎಲೆಯನ್ನು ಹಾಕ್ಕೋಬೇಕು. 4ರಿಂದ 5 ಕರಿಮೆಣಸು, ಅರ್ಧ ಚಮಚದಷ್ಟು ಸೋಂಪು ಕಾಳು, ಸ್ವಲ್ಪ ಚಕ್ಕೆಯನ್ನು ಹಾಕ್ಕೊಂಡು ಕುದಿಸ್ಕೋಬೇಕು. ನಂತರ ಚಿಟಿಕೆ ಅರಿಶಿನ ಹಾಗೂ ಕಲ್ಲುಪ್ಪು ಅಥವಾ ನೀವು ಬೆಲ್ಲನ ಕೂಡ ಆ್ಯಡ್ ಮಾಡ್ಕೋಬೋದು. ನಂತರ ಇದನ್ನು ಶೋಧಿಸ್ಕೊಂಡು ಒಂದಷ್ಟು ಉಗುರು ಬೆಚ್ಚಿರುವಾಗಲೇ ಅದಕ್ಕೆ ಅರ್ಧದಷ್ಟು ನಿಂಬೆಹಣ್ಣನ್ನು ಹಿಂಡ್ಕೊಂಡು ಕುಡಿಯೋದ್ರಿಂದ ಅಸಿಡಿಟಿ ಕಡಿಮೆ ಆಗುತ್ತೆ. ನಾನು ಇದನ್ನು ಟ್ರೈ ಮಾಡಿದ್ದೀನಿ. ರಿಸಲ್ಟ್ ತುಂಬಾ ಚೆನ್ನಾಗಿದೆ. ನೀವು ಕೂಡ ಇದನ್ನು ಟ್ರೈ ಮಾಡಿ ರಿಸಲ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಇವತ್ತು ನಾನು ಮನೆಯಲ್ಲೇ ಮ್ಯಾಂಗೋ ಮತ್ತು ಸ್ಟ್ರಾಬೆರಿ ಫ್ಲೇವರ್ ಚಾಕ್ಲೇಟ್ನ ಮಾಡ್ತಿದ್ದೀನಿ. ಇದಕ್ಕೆ ನಾನು ಮಾರ್ಡೆ ಕಂಪ್ನಿಯ ಮ್ಯಾಂಗೋ ಮತ್ತು ಸ್ಟ್ರಾಬೆರಿ ಫ್ಲೇವರ್ ಚಾಕ್ಲೇಟ್ ಕಾಂಪೌಂಡನ್ನ ತೊಗೊಂಡಿದ್ದೀನಿ. ಇದು 500 ಗ್ರಾಮ್ನಷ್ಟು ಇರುತ್ತೆ. ಈಗ ಇದರಲ್ಲಿ ನಾನು 250 ಗ್ರಾಮ್ನಷ್ಟು ಕಾಂಪೌಂಡನ್ನ ತೊಗೊಂಡಿದ್ದೀನಿ. ಇದನ್ನು ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡ್ಕೊಳ್ತಿದ್ದೀನಿ. ನಂತರ ಇದನ್ನು ಒಂದು ಸ್ವಚ್ಛವಾಗಿರೋ ಸ್ಟೀಲ್ ಬೌಲ್ಗೆ ಹಾಕ್ಕೊಳ್ತಿದ್ದೀನಿ. ಈಗ ಇದನ್ನು ಡಬಲ್ ಬಾಯ್ಲಿಂಗ್ ಮೆಥಡಿಂದ ಮೆಲ್ಟ್ ಮಾಡ್ಕೊಳ್ತಿದ್ದೀನಿ. ಡಬಲ್ ಬಾಯ್ಲಿಂಗ್ ಮೆಥಡ್ನಿಂದ ಚಾಕ್ಲೇಟ್ ಕಾಂಪೌಂಡನ್ನ ಮೆಲ್ಟ್ ಮಾಡ್ಕೊಳೋದು ಹೇಗೆ ಅಂತ ಲಾಸ್ಟ್ ವಿಡಿಯೋದಲ್ಲಿ ಇದೆ, ಬೇಕಾದರೆ ಅದನ್ನು ನೀವು ನೋಡ್ಬೋದು. ನೆಕ್ಸ್ಟ್ ಇದೀಗ ನಾನು ಸಿಲಿಕಾನ್ ಚಾಕ್ಲೇಟ್ ಮೌಲ್ಡ್ನ ಬಿಸಿನೀರಲ್ಲಿ ವಾಶ್ ಮಾಡಿಕೊಂಡು ಟಿಶ್ಯೂ ಪೇಪರಿಂದ ಇದನ್ನು ಕ್ಲೀನಾಗಿ ವೈಪ್ ಮಾಡ್ಕೊಳ್ತಿದ್ದೀನಿ. ಇದು 30 ಕ್ಯಾವಿಟಿ ಇರೋ ಸಿಲಿಕಾನ್ ಚಾಕ್ಲೇಟ್ ಮೌಲ್ಡ್. ಇದರಲ್ಲಿ ಒಂದೇ ಬಾರಿಗೆ 30 ಪೀಸಸ್ ಚಾಕ್ಲೇಟ್ಸ್ ಆಗಿಬಿಡ್ತವೆ. ಕೆಲವೊಮ್ಮೆ ಆರ್ಡರ್ಸ್ ಜಾಸ್ತಿ ಇದ್ದಾಗ ಇದನ್ನು ನಾನು ಯೂಸ್ ಮಾಡ್ತಾ ಇರ್ತೀನಿ. ಟಿಶ್ಯೂ ಪೇಪರಿಂದ ಇದೀಗ ಎಲ್ಲ ಕ್ಯಾವಿಟೀಸ್ನು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇದನ್ನು ಯಾಕೆ ಕ್ಲೀನ್ ಮಾಡ್ಕೋಬೇಕು ಅಂದರೆ ಯಾವುದೇ ಕಾರಣಕ್ಕೂ ಚಾಕ್ಲೇಟ್ ಮೌಲ್ಡ್ನಲ್ಲಿ ನೀರಿನ ಹನಿಗಳು ಇರಬಾರ್ದು. ನೀರಿನ ಹನಿಗಳೇನಾದರೂ ಈ ಕ್ಯಾವಿಟೀಸ್ನಲ್ಲಿ ಇದ್ದಾಗ ಚಾಕ್ಲೇಟ್ಸ್ನ ಶೇಪ್ ನೀಟಾಗಿ ಬರೋದಿಲ್ಲ. ಈಗ ಚಾಕ್ಲೇಟ್ ಮೌಲ್ಡ್ನಲ್ಲಿ ಮೆಲ್ಟ್ ಮಾಡ್ಕೊಂಡಿರೋ ಮ್ಯಾಂಗೋ ಫ್ಲೇವರ್ಡ್ ಚಾಕ್ಲೇಟ್ ಕಾಂಪೌಂಡನ್ನ ಹಾಕ್ಕೊಳ್ತಿದ್ದೀನಿ. ಇದನ್ನು ಯಾವುದೇ ಕಾರಣಕ್ಕೂ ಡೀಪ್ ಫ್ರಿಜ್ಜರಲ್ಲಿ ಇಡಬಾರ್ದು, ಯಾಕೆಂದರೆ ಇದರಲ್ಲಿ ಸ್ವೆಟಿಂಗ್ ಬರೋ ಚಾನ್ಸಸ್ ಇರುತ್ತೆ. ಈಗ ಸಿಲಿಕಾನ್ ಮೌಲ್ಡ್ನ ಎಲ್ಲ ಕ್ಯಾವಿಟೀಸ್ನಲ್ಲೂ ಚಾಕ್ಲೇಟ್ ಕಾಂಪೌಂಡನ್ನ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ನಾನು ಅರ್ಧ ಗಂಟೆಗಳವರೆಗೂ ಫ್ರಿಜ್ಜಲ್ಲಿ ಇಡ್ತಾಯಿದ್ದೀನಿ. ಮೌಲ್ಡ್ನಲ್ಲಿ ಚಾಕ್ಲೇಟ್ ಕಾಂಪೌಂಡನ್ನ ಹಾಕ್ಕೊಂಡ್ಮೇಲೆ ಇದನ್ನು ಈ ರೀತಿ ಟ್ಯಾಪ್ ಮಾಡಬೇಕು. ಇದರಿಂದ ಒಳಗಡೆ ಏನಾದರೂ ಏರ್ ಬಬಲ್ಸ್ ಇದ್ದರೆ ಅದು ಹೊರಗೆ ಬರುತ್ತೆ. ನೆಕ್ಸ್ಟ್ ಈಗ ನಾನು ಸ್ಟ್ರಾಬೆರಿ ಫ್ಲೇವರ್ ಚಾಕ್ಲೇಟ್ ಮಾಡ್ತಿದ್ದೀನಿ. ಇದನ್ನು ಕೂಡ ಹೀಗೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಡಬಲ್ ಬಾಯ್ಲಿಂಗ್ ಮೆಥಡ್ನಿಂದ ಇದನ್ನು ಕೂಡ ಮೆಲ್ಟ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಮೆಲ್ಟ್ ಮಾಡ್ಕೊಂಡಿರೋಂಥ ಸ್ಟ್ರಾಬೆರಿ ಫ್ಲೇವರ್ಡ್ ಚಾಕ್ಲೇಟ್ ಕಾಂಪೌಂಡನ್ನ ಚಾಕ್ಲೇಟ್ ಮೌಲ್ಡ್ನಲ್ಲಿ ಹಾಕ್ಕೊಳ್ತಿದ್ದೀನಿ. ಈ 2 ಫ್ಲೇವರ್ಡ್ ಚಾಕ್ಲೇಟ್ಗಳು ತುಂಬಾ ಟೇಸ್ಟಿಯಾಗಿರುತ್ತೆ. ನನಗಿದರಲ್ಲಿ ಮ್ಯಾಂಗೋ ಫ್ಲೇವರ್ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಹಾಗೆ ನಿಮ್ಗೆ ಯಾವ ಫ್ಲೇವರ್ ಇಷ್ಟ ಆಗುತ್ತೋ ಕಮೆಂಟ್ ಮಾಡಿ ತಿಳಿಸಿ. ನಿಮಗೇನಾದರೂ ಮ್ಯಾಂಗೋ ಮತ್ತು ಸ್ಟ್ರಾಬೆರಿ ಫ್ಲೇವರ್ಸ್ ಚಾಕ್ಲೇಟ್ಗಳು ಬೇಕಾದರೆ ಡಿಸ್ಕ್ರಿಪ್ಷನ್ನಲ್ಲಿ ವಾಟ್ಸಪ್ ನಂಬರ್ ಇದೆ, ಅದಕ್ಕೆ ನೀವು ಮೆಸೇಜ್ ಮಾಡಿ ಆರ್ಡರ್ ಮಾಡ್ಬೋದು. ಸ್ಟ್ರಾಬೆರಿ ಫ್ಲೇವರ್ಡ್ ಚಾಕ್ಲೇಟ್ ಕಾಂಪೌಂಡನ್ನ ಇದೀಗ ಎಲ್ಲ ಕ್ಯಾವಿಟೀಸ್ನಲ್ಲೂ ಹಾಕ್ಕೊಂಡಿದ್ದೀನಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗಳಲ್ಲಿ ಶೇರ್ ಮಾಡಿ. ಚಾಕ್ಲೇಟ್ಸ್ ಹೇಗಿವೆ ಅಂತ ಕಮೆಂಟ್ ಮಾಡೋದು ಮರಿಬೇಡಿ. ಈಗ ಇದನ್ನು ಅರ್ಧ ಗಂಟೆವರೆಗೂ ರೆಫ್ರಿಜಿರೇಟರ್ನಲ್ಲಿ ಇಡ್ತಾ ಇದ್ದೀನಿ. ಅರ್ಧ ಗಂಟೆಗಳು ಆದಮೇಲೆ ಇದೀಗ ಎಲ್ಲ ಚಾಕ್ಲೇಟ್ಸ್ನು ಡಿಮೌಲ್ಡ್ ಮಾಡ್ತಿದ್ದೀನಿ. ಮ್ಯಾಂಗೋ ಮತ್ತು ಸ್ಟ್ರಾಬೆರಿ ಫ್ಲೇವರ್ಡ್ ಚಾಕ್ಲೇಟ್ಸ್ ಇದೀಗ ರೆಡಿಯಾಗಿದೆ.
ಕೊನೆವರೆಗೂ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು.